ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ದಾಯಿಂಕಟ್ಟೆಯಲ್ಲಿರುವಂತಹ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಪುರಾತನವಾಗಿರುವಂಥ ದೇವಸ್ಥಾನ ಆಗಿದ್ದು ಅಲ್ಲಿ ಪೂಜಾರಿಗಳು ಇದರಂತ ಒಳಗಡೆ. ದೇವಸ್ಥಾನದ ಬಗ್ಗೆ ಅವ್ರ ಹತ್ರ ಹೋಗಿ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ದಾಗಿನಕಟ್ಟೆ ಗ್ರಾಮದಲ್ಲಿ ಇರುವಂತಹ ಪುರಾತನವಾದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮೂರ್ತಿ ಪೂಜೆಯ ಬದಲಿಗೆ ಲಿಂಗ ರೂಪದಲ್ಲಿ ನಾರಾಯಣ ದೇವರಿಗೆ ಪೂಜೆಯನ್ನು ನಡೆಸಲಾಗುತ್ತದೆ. ಇದು ಇಲ್ಲಿಯ ವಿಶೇಷತೆಯಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ದಾಯಿಂಕಟ್ಟೆಯಲ್ಲಿರುವಂತಹ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಪುರಾತನವಾಗಿರುವಂಥ ದೇವಸ್ಥಾನ ಆಗಿದ್ದು ಅಲ್ಲಿ ಪೂಜಾರಿಗಳು ಇದರಂತ ಒಳಗಡೆ. ದೇವಸ್ಥಾನದ ಬಗ್ಗೆ ಅವ್ರ ಹತ್ರ ಹೋಗಿ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಪೂಜಾರಿ ಅದಾರ ಪೂಜೆ ಮಾಡೋರು. ನೋಡಿ ಸ್ನೇಹಿತರೆ, ಇಲ್ಲಿ ತುಂಬಾ ದೇವಸ್ಥಾನಗಳಿವೆ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಆ ಕಡೆ ನಾಗರ ದೇವಸ್ಥಾನ ಇದೆ. ಇದು ಮುಜರಾಯ ಇಲಾಖೆಗೆ ಸೇರಿದೆ ಅಂತ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಬೇರೆ ಕಡೆ ಎಲ್ಲ ರಂಗನಾಥ ಸ್ವಾಮಿಗೆ ಮೂರ್ತಿ ಪೂಜೆ ಆಗುತ್ತದೆ, ಆದರೆ ಇಲ್ಲಿ ಮೂರ್ತಿ ಇಲ್ಲ, ಒಂಥರ ಲಿಂಗದ ಥರ ಇದೆ. ಆಮೇಲೆ ಬೇರೆ ಕಡೆ ಎಲ್ಲ ಶಿವನಿಗೆ ಲಿಂಗ ಪೂಜೆ ಮಾಡಿದರೆ ಈ ಊರಲ್ಲಿ ಮೂರ್ತಿ ಪೂಜೆ ಮಾಡ್ತಿದ್ದಾರೆ. ಎಲ್ಲ ಉಲ್ಟಾ. ಇಲ್ಲಿ ವಿಷ್ಣುವಿಗೆ ಒಂಥರ ಲಿಂಗ ಪೂಜೆ ಮಾಡ್ತಿದ್ದಾರೆ, ಶಿವನಿಗೆ ಮೂರ್ತಿ ಪೂಜೆ ಮಾಡ್ತಿದ್ದಾರೆ. ಬನ್ನಿ, ಪೂಜಾರಿಗಳು ಇಲ್ಲಿಲ್ಲ, ಬೇರೆ ಹತ್ರ ಕರೆ ಮಾಡಿ ಅವರಿಗೆ ಕರೆ ಕಳಿಸಿ ಇಲ್ಲದೊಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಆಂಜನೇಯ ದೇವಸ್ಥಾನನ ಒಂದು ರೌಂಡ್ ಸುತ್ತಾಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್. ಇಲ್ಲಿ ಶ್ರೀ ರಂಗನಾಥನ ಪಾದಗಳಿವೆ, ತುಳಸಿ ಕಟ್ಟೆ ಇದೆ. ನೋಡಿ ಫ್ರೆಂಡ್ಸ್, ಇದು ಬಿಲ್ವಪತ್ರೆ ಮರ. ಇಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್. ಇದ್ರ ಬಗ್ಗೆ ಮಾಹಿತಿ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಪೂಜಾರಿಗಳನ್ನ ಕರೆ ಕಳಿಸಿ ಮಾಹಿತಿಯನ್ನು ತಿಳ್ಕೊಬೇಕು ನಾವು. ಇವಾಗ ರೂಮ್ಗಳು ಇದ್ದಾವೆ ಇಲ್ಲಿ. ವಿಶ್ರಾಂತಿ ಸ್ಥಳ, ವಿಷ್ಣುವಿನ ದಶಾವತಾರಗಳು. ನೋಡಿ ಫ್ರೆಂಡ್ಸ್, ಇದು ವಿಶ್ರಾಂತಿ ಸ್ಥಳ, ಸ್ನಾನದ ಗೃಹಕ್ಕೆ ದಾರಿ ಎಲ್ಲ ಇದೆ ಫ್ರೆಂಡ್ಸ್. ಇಲ್ಲಿ ರೆಸ್ಟ್ ರೂಮ್ ಇದೆ, ಆಮೇಲೆ ಅಡುಗೆ ಮಾಡೋ ಅಂಥ ಸ್ಥಳ ಇದೆ. ಮೋಸ್ಟ್ಲಿ ಜಾತ್ರೆ ಗೀತ್ರೆ ಆಗುವ ಟೈಮ್ನಲ್ಲಿ ಅಡುಗೆ ಮಾಡಿ ತಿಂತಾರೇನೋ ಪ್ರಸಾದ. ಒಳಗಡೆನೆ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ. ರಂಗನಾಥ ಸ್ವಾಮಿ ದೇವಸ್ಥಾನದ ಪಕ್ಕನೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಓಂ ನಮೋ ಆಂಜನೇಯಾಯ ನಮಃ. ನೋಡಿ ಫ್ರೆಂಡ್ಸ್, ನಮ್ಮ ಬಾಸ್ ಶಿವಾಂಶ ಸಂಭೂತ ಆಂಜನೇಯ ಸ್ವಾಮಿ. ಮೇಲ್ಗಡೆ ನಾರಾಯಣ ಲಕ್ಷ್ಮೀನಾರಾಯಣರ ಫೋಟೋಗಳು, ಈ ಕಡೆ ಗಣಪತಿ.
ಆಂಜನೇಯ ಸ್ವಾಮಿಯ ಪಾದುಕೆಗಳು ಇದ್ದಾವೆ ಇಲ್ಲಿ. ತುಂಬನೇ ಹಳೆ ಕಾಲದ ವಿಗ್ರಹಗಳಿದಾವೆ ಫ್ರೆಂಡ್ಸ್ ಇಲ್ಲಿ. ಯಾರು ಅಂತ ನಮಗೆ ಗೊತ್ತಿಲ್ಲ, ಬಟ್ ಆಮೇಲೆ ಪೂಜಾರಿಗಳ ಹತ್ರ ಕೇಳಿ ತಿಳಿದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ರಂಗನಾಥ ಸ್ವಾಮಿಯ ಒಂದು ದೇವಸ್ಥಾನದ ಹೊರಾಂಗಣ ನೋಟ. ದೊಡ್ಡದಾಗಿ ಹಳ್ಳಿ ಮರ ಇದೆ ಇಲ್ಲಿ, ಅರಳಿ ಮರ ಇದೆ. ಆಮೇಲೆ ಆ ಕಡೆ ಭೂತನಾಥ ದೇವಸ್ಥಾನವೂ ಇದೆ ಆಪೋಸಿಟ್. ರಂಗನಾಥ ಸ್ವಾಮಿ ದೇವಸ್ಥಾನದ ಆಪೋಸಿಟೇ ಭೂತನಾಥ ದೇವಸ್ಥಾನವೂ ಇದೆ. ಇಲ್ಲೇನೋ ಮಂಟಪ ಇದೆ. ಇದು ಚಿಕ್ಕದಾದ ಕಲ್ಯಾಣಿ ಇರ್ಬೋದು ಮೋಸ್ಟ್ಲಿ. ವಾತಾವರಣ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ. ಎಷ್ಟು ದಿನ ಆಡಾಡ್ತಿದ್ದೆ ಅಂದರೆ ಇಲ್ಲಿ ಬಂದಿದ್ದಿಲ್ಲ ಒಂದ್ಸರಿನೂ, ಇವತ್ತೇ ಬಂದು ನೋಡಿದ್ದು. ಚೆನ್ನಾಗಿದೆ ಪ್ಲೇಸ್, ನೆಮ್ಮದಿ ಇಲ್ಲಿ ಬಂದು ಸ್ವಲ್ಪ ಕುಂತ್ರೆ. ನಮ್ಮೂರ ಪಕ್ಕ ಇರೋ ಪ್ಲೇಸೇ ನಮಗೆ ಗೊತ್ತೇ ಆಗಿರಲ್ಲ, ಈ ಥರ ಬಂದ್ರೇ ಗೊತ್ತಾಗೋದು. ತಾನಾಗಿ ಕರ್ಕೊಂಬರ್ಬೇಕು, ಅದು ನಾವು ಯಾವಾಗ ಬರಬೇಕು ಅಂತ ಅದೇ ನಿರ್ಧಾರ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಳಗಡೆ ಲಿಂಗ ಇದೆ, ಗಣಪತಿ ಫೋಟೋ ಇದೆ. ಇದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಅದೇ ಪೂಜಾರಿಗಳ ಹತ್ರ ಕೇಳಿ ಮಾಹಿತಿ ತಿಳ್ಕೊಬೇಕಷ್ಟೆ. ಇವಾಗ ಬರ್ತಾರಂತವ್ರು. ನೋಡಿ ಫ್ರೆಂಡ್ಸ್, ಇದು ಭೂತನಾಥ ಸ್ವಾಮಿ. ಚೌಡಮ್ಮ ಭೂತಪ್ಪ ಎಲ್ಲ ಜೊತೆಗಿರ್ತಾರೆ. ಇಲ್ಲಿ ರಂಗನಾಥ ಸ್ವಾಮಿಗಳ ಒಂದು ದೇವಸ್ಥಾನ ಇದೆ, ಆಪೋಸಿಟ್ ಭೂತನಾಥ ಸ್ವಾಮಿ ದೇವಸ್ಥಾನ ಇದೆ. ಭೂತೇಶ್ವರ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಪ್ರಸನ್ನ, ಶ್ರೀ ಭೂತೇಶ್ವರ ಪ್ರಸನ್ನ. ರಂಗನಾಥ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಕಾಳಿಕಾಂಬ ದೇವಸ್ಥಾನವೂ ಇದೆ ಫ್ರೆಂಡ್ಸ್ ಇಲ್ಲಿ. ಆ ಕಡೆ ಕರಿಯಮ್ಮ ದೇವಸ್ಥಾನವೂ ಇದೆ. ಎಲ್ಲರೂ ಇಲ್ಲೇ ಜೊತೆಗೆ ಕುಂತಿದ್ದಾರೆ. ರಂಗನಾಥ ಸ್ವಾಮಿ, ಕಾಳಿಕಾಂಬ, ಭೂತೇಶ್ವರ, ಕರಿಯಮ್ಮ ಅವರೆಲ್ಲ. ಸ್ನೇಹಿತರೆ, ದೇವಸ್ಥಾನದ ಪೂಜಾರಿಗಳು ಇಲ್ಲೇ ಕುಂತಿದ್ದಾರೆ. ಬರ್ರಿ ಅವ್ರ ಹತ್ರ ಹೋಗಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರಣ್ಣ? ಶ್ರೀನಿವಾಸ್ ಅಂತನಾ? ದೇವಸ್ಥಾನ ನೀವೇನ ಪೂಜೆ ಮಾಡೋದು? ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಶ್ರೀನಿವಾಸ್ ಅವರೇ, ಏನು ಮಾಹಿತಿ ಅಂದರೆ ಇದು ಎಷ್ಟು ವರ್ಷ ಹಳೆಯದು ಅಂತ? ಇದು ಪುರಾತನ ಕಾಲದಿಂದ ಬರ್ತಕ್ಕಂಥ ದೇವಸ್ಥಾನ. ಪುರಾತನ ಕಾಲದಿಂದ ಇರ್ತಕ್ಕಂಥ ದೇವಸ್ಥಾನ. ಎಷ್ಟು ವರ್ಷ? ಒಂದು 700-800 ವರ್ಷ ಆಗಿರ್ಬೋದಾ? ಆಗಿರ್ಬೋದು. ಹೌದೇನು? ಇದು ಇಲ್ಲಿಂದೊಂದು 2 ಪವಾಡ ಹೇಳ್ತೀರಾ? ಅಂತಂದರೆ ವಿಚಿತ್ರವಾದ ಪವಾಡಗಳು ಇದ್ದಾವೆ. ಅಂದರೆ ನಾನು ನೋಡಿದ ಮಟ್ಟಿಗೆ ಬೇರೆ ಕಡೆ ಎಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನದಾಗೆ ಮೂರ್ತಿ ಪೂಜೆ ಮಾಡ್ತಾರೆ. ಇಲ್ಲಿ ಮೂರ್ತಿ ಕಾಣ್ತಿಲ್ಲ. ಮೂರ್ತಿ ಇಲ್ಲಲ್ಲ? ಉದ್ಭವ ಮೂರ್ತಿನೇ ಅದು, ಅದನ್ನು ನಾವು ಪೂಜೆ. ಉದ್ಭವ ಮೂರ್ತಿನ? ಮೂರ್ತಿ ಪೂಜೆ ಇಲ್ಲ. ಮೂರ್ತಿನೂ ಅದೇ ಉದ್ಭವ ಮೂರ್ತಿ ಹಳೆ ಕಾಲದ ಉದ್ಭವ ಮೂರ್ತಿ ಅದೇ ಮೇನ್. ನಾವು ಹೊಂಡ ಮೂರ್ತಿ ಮತ್ತು ಬೇರೆ ಇದ್ದಾವೆ, ಹೊರಗಡೆ ಇರ್ತವೆ. ಅಂದರೆ ಇಲ್ಲಿ ಹೊಸದಾಗಿ ಏನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿಲ್ಲ? ಮಾಡಿಲ್ಲ. ಹಳೆ ಮೂರ್ತಿನೇ ಉದ್ಭವ ಮೂರ್ತಿನೇ ನಾವು ಪುರಾತನ ಕಾಲದಿಂದ ನಮ್ಮ ಅಜ್ಜ ಅವ್ರ ಕಾಲದಿಂದ ಅದೇ ಪುರಾತನವಾದ ಮೂರ್ತಿನೇ ಪೂಜೆ ಮಾಡ್ಕೊಂತ ಬಂದಿರೋದು. ನಾವು ಅದನ್ನೇ ಮಾಡೋದು. ಆಮೇಲೆ ವಿಶೇಷವಾಗಿ ಏನಪ್ಪ ಅಂತಂದರೆ, ಉದ್ಭವ ಹೊರಗಡೆ ಹೋಗೋದಕ್ಕೆ ಬೇರೆ ಮೂರ್ತಿಗಳಿದ್ದಾವೆ. ಅವು ಹೊಂಡ ಮೂರ್ತಿ ಅಂತಂದು ಅದು ಹೊಂಡ ಮೂರ್ತಿ ಅಂತಲೇ ಕರೆಯೋದು. ಅದು ಹೊಂಡ ಮೂರ್ತಿ ಅಂತ ಹೊರಗಡೆ ಅಂದರೆ ಹೊರಗಡೆ ನಾನಾ ಕಡೆ ಹೋಗಿ ನಾನಾ ಕಡೆ ಭಕ್ತರ ಮನೆಗೆ ಯಾವುದೇ ಒಂದು ಪ್ರವೇಶ ಆಗಲಿ, ಯಾವುದೇ ಒಂದು ಕಾರ್ಯಕಟ್ಲೆಗಳು, ಶುಭ ಕಾರ್ಯಕ್ಕೆ ತಗೊಂಡು ಹೋಗೋದು ಆ ಹೊಂಡ ಮೂರ್ತಿಗಳು ಇದಾವೆ ಇಲ್ಲಿ. ಶ್ರೀನಿವಾಸ ಅವ್ರಿ, ಆಂಜನೇಯ ಸ್ವಾಮಿ ದೇವಸ್ಥಾನನೂ ಇಲ್ಲೇ ಇತ್ತಲ್ಲ? ಆಂಜನೇಯ ಸ್ವಾಮಿ ದೇವಸ್ಥಾನ ಮೊದಲು ಒಂದು ಸಣ್ಣದೊಂದು ಗೂಡಲ್ಲಿ ಇತ್ತು ಇಲ್ಲೇ ದೇವಸ್ಥಾನದೊಳಗೆ. ಅದನ್ನು ನಾಯಕರು ಜಾಸ್ತಿ ಇರೋದ್ರಿಂದ ಊರಿಗೊಬ್ಬ ಆಂಜನೇಯ ಬೇಕು ಅಂತಂದು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು ದೇವಸ್ಥಾನ. ಅದೇನು ಭಾಳ ವರ್ಷಗಳದ್ದು ಅಲ್ಲ, ಇತ್ತೀಚೆಗೆ ಅಂತಂದರೆ ಈ ಒಂದು 20-25 ವರ್ಷ ಆಗಿರ್ಬೋದು ಅದನ್ನು. ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಡಿ ಒಂದು 25 ವರ್ಷ ಆಗೈತೆ. 20-25 ವರ್ಷ ಆಗಿರ್ಬೋದು ಅದನ್ನು. ಮೂರ್ತಿ ಮುಂಚೆನೇ ಇತ್ತ? ಅದು ಸಣ್ಣದಿತ್ತು,
ಅದೊಂದು ಸ್ವಲ್ಪ ಲೋಪ ಆಗಿತ್ತು, ಅದನ್ನು ತೆಗೆದಾಕಿ ಬೇರೆ ಮೂರ್ತಿ ಮಾಡಿ ಇಟ್ಟರು. ಅಂದರೆ ಈ ದೇವಸ್ಥಾನ ಹಳೆಯ ಕಾಲದಂತ ಅವರು ನಮ್ಮ ಕೆಂಗಣ್ಣ ನಾಯಕರ ಕಾಲದಲ್ಲಿ, ಕೆಂಗಣ್ಣ ನಾಯಕನ ಕಾಲದಿನ ಹಿಂಭಾಗದಲ್ಲಿ ಇತ್ತು ಅಂತಂದು. ಕೆಂಗಣ್ಣ ನಾಯಕ ಅಂದರೆ ಅವ್ರದ್ದೇ ಚೋಳರ ಕಾಲದಲ್ಲಿ ಒಂದೇ ರಾತ್ರಿಯಲ್ಲಿ ದೇವಸ್ಥಾನವನ್ನು ಕಟ್ಟಿದ್ರು ಅಂತಂದು. ಅದೇ ಇದೇ ಇತಿಹಾಸ ಬೇಕಾಗಿದ್ದು ನಮಗೆ. ಚೋಳರ ಕಾಲದಲ್ಲಿ ಒಂದೇ ರಾತ್ರಿಗೆ ದೇವಸ್ಥಾನವನ್ನು ಕಟ್ಟಿ ನಮ್ಮೂರ ಕೆರೆ ಮುಂದ್ಗಡೆ ಇರ್ತಕ್ಕಂಥ 2 ತೂಬನ್ನು 3 ಟೂಬು ಮಾಡಿದ್ದಾರೆ. ಅದರಲ್ಲಿ 2 ತೂಬು ಪೂರ್ಣಗತಿ ಆಗಿದ್ದಾವೆ, 1 ಟೂಬು ಅರ್ಧ ಗತಿಯಲ್ಲಿ ಬೆಳಕರಿತು, ಅದನ್ನ ಬಿಟ್ಟೋಗಿದ್ದಾರೆ ಅಂತ ಒಂದು ಮಾಹಿತಿ. ಅದು ಹಳೆ ಕಾಲದ ಇತಿಹಾಸ. ಅಂದರೆ ಒಂದೇ ರಾತ್ರಿ ದೇವಸ್ಥಾನ ಮಾಡಿ ದೇವಸ್ಥಾನ ಮಾಡಿ 2 ಟೂಬನ್ನು ಮಾಡಿದ್ದಾರೆ. ಇನ್ನೊಂದು ಟೂಬಿಗೆ ಅಳಿಗಲ್ಲು ಹಾಕಿದ್ದಾರೆ, ಅದು ಪೂರ್ವಗತಿ ಆಗಿಲ್ಲ. ಬೆಳಗಿನ ಜಾವ ಇದಕ್ಕೆ ಮತ್ತೆ ಅದನ್ನ ಅಲ್ಲಿಗೆ ಬಿಟ್ಟು ಹೋಗಿದ್ದಾರೆ. ಅರ್ಧ ಮಾಡಿದ್ದಾರೆ, ಇನ್ನು ಪೂರ್ವಗತಿ ಮಾಡಿಲ್ಲ. ಅದನ್ನು ಕೆರೆ ಅಂದ್ರೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಐತಲ್ಲ ಕಾಲೇಜ್ ಮುಂದೆ ಅಲ್ಲ, ಮುಂದ್ಗಡೆ ಕಾಲೇಜಿಂದ ಮುಂದ್ಗಡೆ ಇದೆಯಲ್ಲ, ಹೋಗೋ ದಾರಿಯಲ್ಲಿ ಇದೆಯಲ್ಲ ಆ ಕೆರೆ. ಅದೇ ಟೂಬಲ್ ಕಾಣ್ತಾ ಇದಾವೆ, 2 ಕಾಣ್ತವೆ. ಅವೇ ಅವರೇ ಮಾಡಿದ್ದು. ನೀರಲ್ಲಿದೆ, ಅದು ಒಳಗಡೆ ನೀರಲ್ಲಿದೆ, ಅದು ನೀರಿಲ್ಲ ಅಂತಂದ ಕಾಣುತ್ತೆ. ಅದೇ ಅಂದರೆ ಈಗ ಈ ದೇವಸ್ಥಾನಕ್ಕೂ ಕೆರೆ ಅಲ್ಲಿ ಹಳೆ ಕೆರೆದು ಟೂಬಿಗೂ ಸಂಬಂಧ ಐತೆ ಇದೆ ಅಂತಂದು ಹೇಳ್ತಾರೆ. ಮೊದಲಿಂದನೂ ಇರ್ತಕ್ಕಂಥ ಪ್ರತೀತಿ. ಅದು ಇದು ಪ್ರತೀತಿ ಅಂದರೆ ಇತಿಹಾಸ. ಒಂದೇ ರಾತ್ರಿಯಲ್ಲಿ ಕಟ್ಟಿದ್ರು ಚೋಳರ ಕಾಲದಲ್ಲಿ ಅರಸರು ಕಟ್ಟಿದ್ದ ಏನು ಬೇರೆಯವ್ರು ಕಟ್ಟಿದ್ದ? ಚೋಳರ ಕಾಲದಲ್ಲಿ ಕಟ್ಟಿದ್ದು ಅಂತ. ಗ್ರಾಮಸ್ಥರ ಬೇರೆ? ಅದು ಒಂದೇ ರಾತ್ರಿಯಲ್ಲಿ ಕಟ್ಟಿದ್ರು ಅಂತ. ಗ್ರಾಮಸ್ಥರು ಅಂತಂದ್ರೆ ಒಂದೇ ರಾತ್ರಿಯಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ಕೇಳಿ. ದೇವಾನ ಸಂಪೂತರು ಆಗಿರ್ತಕ್ಕಂಥವ್ರು ಅವಾಗ ಒಂದೇ ರಾತ್ರಿ ಅದೇನು ಕಲ್ಲು ಯಾವ ಗುಡ್ಡದಾಳಿಂದ ತಂದು ಕಟ್ಟಿದ್ರೇನೋ, ಇತಿ ಪೂರ್ತಿ ಕಲ್ಲಿನ ಗುಡ್ಡನೇ ಹೌದಲ್ಲ ಪೂರ್ತಿ. ಮತ್ತು ಇದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಎಷ್ಟು ವರ್ಷ ಆಯಿತು? ಜೀರ್ಣೋದ್ಧಾರ ಅಂತಂದ್ರೆ ಮೇಲ್ಗಡೆ ಸೋರ್ತಾ ಇತ್ತು, ಒಂದು ಸ್ವಲ್ಪ ಕೆಲವೊಂದು ವೈಪರೀತ್ಯದ ಇದರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದಾಗಿತ್ತು. ಅವೆಲ್ಲವೂ ಈಗ ಹಂಗೆ ಇತ್ತೀಚೆಗೆ ಮೇಲ್ಗಡೆ ಸೋರ್ದಂಗೆ ಇದನ್ನು ಮಾಡಿರೋದು. ಇತ್ತೀಚೆಗೆ ಈಗ ಮಾಡಿರೋದು. ಅಂದರೆ ಈಗ ಬೇರೆ ಕಡೆಗಿಂತ ಇಲ್ಲಿ ಸ್ವಲ್ಪ ಭೂತೇಶ್ವರ ದೇವಸ್ಥಾನ ಆಗಿರ್ಬೋದು, ಆಮೇಲೆ ಕಾಳಿಕಂಬ ದೇವಸ್ಥಾನ ಆಗಿರ್ಬೋದು, ಅಕ್ಕಪಕ್ಕನೇ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಅವು ಮೊದಲಿಂದ ಇರ್ತಕ್ಕಂಥದ್ದು. ಕಾಳಿಕಂಬ ದೇವಸ್ಥಾನ ಇಲ್ಲಿತ್ತು, ಒಳಗಡೆ ಇತ್ತು. ಅದನ್ನು ಈ ಮರವನ್ನು ತೆಗಿಬಾರ್ದು ಅನ್ನೋ ಉದ್ದೇಶಕ್ಕೆ ಮುಂದೆ ಮಾಡಿದ್ದಾರೆ ಅಷ್ಟೇ. ಅದನ್ನು ಕಾಳಿಕಂಬ ದೇವಸ್ಥಾನ ಇರಲಿಲ್ಲ, ಆ ಮರದಲ್ಲೇ ಬನ್ನಿ ಮರದ ಕೆಳಗಡೆನೆ ಒಂದು ವಿಗ್ರಹ ಇತ್ತು, ಅದು ಮೂರ್ತಿ ಇತ್ತು. ಅದು ಇವತ್ತು ಸಹಿತ ಪೂಜೆ ನಡೀತಾ ಇದೆ. ಅದಕ್ಕೆ ಇಲ್ಲಿ ಇದೆಲ್ಲ ವಿಶೇಷವಾಗಿ ಹೊರಗೆ ಮತ್ತೊಂದು ದೇವಸ್ಥಾನ ಮಾಡಿದ್ರು. ಮರ ಹಾಳಾಗಬಾರ್ದು, ಒಂದು ಮರ ತೆಗೆದು ಹೋಗ್ಯೋದು ದೊಡ್ಡದಲ್ಲ, ಅದನ್ನು ಉಳಿಸಿ ದೇವ್ರ ಮರ ಉದ್ದೇಶಕ್ಕೋಸ್ಕರವಾಗಿ ಅದಕ್ಕೂ ಒಂದು ಜೀವ ಇದೆ ಅಂತಂದು ಆ ಮರವನ್ನು ಬಿಟ್ಟು ಬೇರೆ ಮುಂದ್ಗಡೆ ಜಾಗ ಮಾಡಿದ್ರು. ಅಂದರೆ ಇಲ್ಲಿ ಮರದ ಕೆಳಗಡೆ ಮೂರ್ತಿ ಇದೆ, ಇದೆಲ್ಲ ಅದು ಕಾಳಿಕಂಬ ಮೂರ್ತಿ. ಕಾಳಿಕಂಬ 2 ಮೂರ್ತಿ ಇದಾವಲ್ಲ? 2. ಹೌದಾ, ವಿಚಾರ ಗೊತ್ತಿದ್ದಿಲ್ಲ. ಆಮೇಲೆ ಇದು ಒಂಥರ ಗುಂಡು ಥರ ಇದಾವಲ್ಲ ಅಲ್ಲಿ? ಅವೇನಲ್ಲ, ಅವು ಇತ್ತೀಚೆಗೆ ಬಂದವು, ಅಲ್ಲಿ ಇಲ್ಲಿ ಬಿದ್ದವನ್ನಂತ ಇಟ್ಟಿರೋದಷ್ಟೇ. ಅವೇನು ಲೆಕ್ಕಕ್ಕೆ ಅಂದರೆ ಹೊಲದಲ್ಲಿ ಉಳುಮೆ ಮಾಡಬೇಕಾದ್ರೆ ಹೊರಗಡೆ ಬರ್ತಾವಲ್ಲ, ಹೊರಗೆ ಬಸಪಟ್ಟಣದಲ್ಲೆಲ್ಲ ಹಳೆ ಕಾಲದ ಬುದ್ಧಂದು ಮಹಾಭಾರತಂದು ವಿಗ್ರಹ, ಇದು ಅವೆಲ್ಲ ಮಹಾವೀರಂದು ವಿಗ್ರಹ ಸಿಕ್ಕಂಗೆ ಅವೆಲ್ಲ ಅವು ಏನು ಇತ್ತೀಚೆಗೆ ಬಂದಿರತಕ್ಕಂಥ ಇವು ಅಷ್ಟೇ. ಅಲ್ಲ, ಆಂಜನೇಯ ಸ್ವಾಮಿ ಪಾದಕೆಗಳು ಇದಾವಲ್ಲ, ಅವು ಯಾರು ಕೊಟ್ಟಿದ್ದು? ಸ್ವಾಮಿ ಪಾದಕೆಗಳಲ್ಲ, ರಂಗನಾಥ ಸ್ವಾಮಿ ಪಾದಕೆಗಳೇ. ಅವಾಗ ಇಲ್ಲೇ ಮಾಡಿದ್ದದು, ಗ್ರಾಮಸ್ಥರೇ ಮಾಡಿಸಿದ್ದದು. ಅಂದರೆ ತುಂಬ ವರ್ಷ ಆಗಿತ್ತಲ್ಲ, ವರ್ಷ ಆಗಿದೆ, ಹಾಳಾಗಿದ್ದಾವೆ ವಲಯ. ಇದು ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದೆ. ಎಷ್ಟು ವರ್ಷ ಆಯ್ತು ಸೇರಿ? ಭಾಳ ದಿನ ಮುಂಚಿಂದನು. ಅಂದರೆ ವರ್ಷ ಭಾರಿ ಇಲಾಖೆಯಿಂದ ಒಪ್ಪಂದಾದಾಗ್ಲಿಂದನೂ ಸೇರಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಹಳೆಯ ದೇವಸ್ಥಾನ ಹಳೇದು, 700-800 ವರ್ಷದ ಹಳೇದು. ಸ್ವತಂತ್ರ ಬಂದ ಆದ ನಂತರ ಮುಜರಾಯಿಗೆ ಏನು ಸೇರ್ಪಡೆ ಆದವಲ್ಲ ದೇವಸ್ಥಾನಗಳು, ಆ ಕಾಲದಿಂದ ಆವಾಗಲಿಂದನೂ ಸೇರ್ಪಡೆ ಆಗಿರ್ತಕ್ಕಂಥದ್ದು ಮುಜರಾಯಿ. ವಿಷ್ಣುವಿನ ದಶಾವತಾರದಲ್ಲಿ ಇದು ಒಂದು ಅಂತ ನಾವು ಭಾವಿಸಿ ರಂಗನಾಥ ಸ್ವಾಮಿ ಅಂದರೆ ಅದೇ ವಿಷ್ಣುನೇ ದಶಾವತಾರದಲ್ಲಿ ಈಗ ಮಾಡಿರ್ತಕ್ಕಂಥದ್ದು ವಿಷ್ಣು ದಶಾವತಾರನೇ. ಆ ಕಂಬದಲ್ಲಿ ಸಹಿತ ವಿಷ್ಣುನ ಒಂದೊಂದು ಆಕಾರಗಳು ಒಂದೊಂದು ಕಂಬದಲ್ಲಿ ಇದ್ದಾವೆ. ಈ ಇತ್ತೀಚೆಗೆ ಮಾಡಿರ್ತಕ್ಕಂಥದ್ರಲ್ಲಿ ಕಲ್ಲು ಮುಚ್ಚಳವಾಗಿ ಮುಚ್ಚಿರಬಹುದು. ಈಗ ಒಂದು 2 ಕಾಣ್ತಾ ಇದ್ದಾವೆ.
ನೋಡೋದಂದ್ರೆ ಅಂದರೆ ಈ ಭೂಮಿ ಒಳಗಡೆ ಹಳೆ ದೇವಸ್ಥಾನ ಏನಾರು ಆಯ್ತಾ? ದೇವಸ್ಥಾನ ಇದೆ ಅಂತಂದು ನಮ್ಮ ಪೂರ್ವಜರು ಹೇಳಿದ್ದು ನಿಮಗೆ. ಅಂದರೆ ಈಗಿನ ಕಾಲದಾಗ ಗೊತ್ತಾಗಲ್ಲ, ಈ ಇತ್ತೀಚೆಗೆ ಹೊರಗಡೆ ಬರ್ತದವೆ. ಈಗ ಭೂಮಿ ಉಳುಮೆ ಮಾಡೋ ಟೈಮ್ನಾಗೆಲ್ಲ ಹಳೆ ದೇವಸ್ಥಾನ ಒಳಗಡೆ ಇರೋವಲ್ಲ, ಹೊರಗಡೆ ಬರ್ತದಾಗ. ಹಂಗಾಗಿ ಇದನ್ನೇ ಇರ್ಬೋದು. ಅದು ಮೂರ್ತಿ ಅಂತ ಹೇಳಿದ್ರಲ್ಲ, ಸ್ವಲ್ಪ ತೋರಿಸ್ತೀರಾ ನಮಗೆ ವೀಕ್ಷಕರಿಗೆ? ಆಮೆ ರೂಪದಲ್ಲಿ ಅಲ್ಲ, ನಿಮ್ಮದು ಹೊಂಡದೇನಂದ್ರಲ್ಲ ಹೊರಗಡೆ ಹೋಗ್ತಾರೆ, ಹೊರಗಡೆ ಐತಾ? ನೋಡಿ ಫ್ರೆಂಡ್ಸ್, ಪಾದರಕ್ಷೆಗಳು ರಂಗನಾಥ ಸ್ವಾಮಿ ಪಾದರಕ್ಷೆಗಳಂತೆ, ಆಂಜನೇಯ ಸ್ವಾಮಿ ಅಲ್ಲ. ಇವರು ಜಯ ವಿಜಯರು, ನಾರಾಯಣನ ದ್ವಾರಪಾಲಕರು. ಇವರು ಬಂದ್ಬಿಟ್ಟು ಇವರು ಲಕ್ಷ್ಮೀದೇವಿ ಇರ್ಬೋದು ಮೋಸ್ಟ್ಲಿ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಉತ್ಸವ ಮೂರ್ತಿಗಳು. ಬೀಗ ತಂದಿಲ್ಲ ಅಂತೆ ಅವರು ಸ್ವಾಮಿಯವರು, ಹಂಗಾಗಿ ಇಲ್ಲಿಂದನೇ ವಿಡಿಯೋ ನೋಡ್ರಿ. ಇಲ್ಲಾಂದ್ರೆ ಒಳಗಡೆನೇ ಕಳಿಸ್ಬಿಡ್ತಿದ್ದೆ ಮೊಬೈಲ್ನ. ಸಮಯರಲ್ಲಿ ಜೋಕಾಲಿ ಮೇಲೆ ಕುಂತಿದಾರಲ್ಲ ಇಬ್ಲರ್, ಅವ್ರು ಯಾರು? ರಾಮ ಪರಶುರಾಮ ಅಂತನಾ? ನಿಮ್ಮ ತುಂಬಾ ಮಾಹಿತಿ ಇದೆ, ನೀವು ಹೇಳ್ಬೇಕು. ನಾವು ಕೇಳೋದಕ್ಕೆ ನೀವು ಹೇಳ್ತಾಯಿದ್ದೀರಾ. ನೋಡಿ ಸ್ನೇಹಿತರೆ, ಇವರು ರಾಮ ಪರಶುರಾಮ ಅಂತ ಹೇಳಂತೆ. ಉತ್ಸವ ಮೂರ್ತಿಗಳು ಒಳಗಡೆ ಇದಾವಂತೆ ರಂಗನಾಥ ಸ್ವಾಮಿದು. ಬೀಗ ತಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶ್ರೀನಿವಾಸ್ ಅವರು. ಇರಲಿ ಅವೇನು.